ಮಂಗಳೂರಿನ ಸುನ್ನಿ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನ ಕೊಟ್ಟರು. ನಿಮ್ಮ ಆಶೀರ್ವಾದದಿಂದ ಕಾಂಗ್ರೆಸ್ಗೆ 136 ಸೀಟ್ ಬಂದಿದೆ. ಕರ್ನಾಟಕ ಹಾಗೆ ಭಾರತವನ್ನ ನೀವೇ ರಕ್ಷಣೆ ಮಾಡಬೇಕು ಅಂತೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಇದು ನಿಮ್ಮ ಸರ್ಕಾರ, ದೇಶವನ್ನೇ ನೀವೇ ರಕ್ಷಣೆ ಮಾಡಬೇಕು ಅಂಥೇಳಿ ಮಂಗಳೂರಿನಲ್ಲಿ ನಡೆದಂತಹ ಸುನ್ನಿ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟರು. ಕಾಂಗ್ರೆಸ್ ಸರ್ಕಾರ ನಿಮ್ಮ ಪರವಾಗಿ ನಿಂತಿದೆ, ಕೋಮುವಾದದಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ನಾನು ಮುಸ್ಲಿಂ ಬ್ರದರ್ಸ್ ಅಂತ ಹೇಳೋದಕ್ಕೆ ನನ್ನನ್ನು ಟೀಕೆ ಮಾಡಿದ್ರು. ಆ ಟೀಕೆಗಳಿಗೆಲ್ಲವೂ ಕೂಡ ನಾನು ಹೆದರೋದಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮಂಗಳೂರಿನಲ್ಲಿ ನಡೆದಂತಹ ಸುನ್ನಿ ಸಮಾವೇಶದಲ್ಲಿ ಹೇಳಿಕೆಯನ್ನು ಕೊಟ್ಟರು. ಗಮನಿಸಿದ್ವಿ, ಮಂಗಳೂರಿನಲ್ಲಿ ನಡೆದಂತಹ ಸುನ್ನಿ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರು. ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಭರ್ಜರಿಯಾಗಿ ಜಯಬೇರಿ ಬಾರಿಸಿದ್ರು. ಬಾರ್ಡರ್ ಬರುತ್ತೆ ಅಂತ ಅನ್ಕೊಂಡಿದ್ರು, ಆದ್ರೆ 136 ಸೀಟ್ ಭರ್ಜರಿ ಜಯಬೇರಿಯನ್ನು ಬಾರಿಸಿದ್ರು. ಅದಕ್ಕೆ ಒಂದ್ ಕಡೆ ಗ್ಯಾರಂಟಿಗಳ ಕಾರಣ ಆದ್ರೆ ಮತ್ತೊಂದ್ ಕಡೆ ನಿಮ್ಮ ಆಶೀರ್ವಾದದಿಂದಲೇ 136 ಸೀಟ್ ಬಂತು ನಮಗೆ. ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತವನ್ನ ನೀವೇ ರಕ್ಷಣೆ ಮಾಡಬೇಕು, ಇದು ನಿಮ್ಮ ಸರ್ಕಾರ, ನೀವೇ ರಕ್ಷಿಸಬೇಕು ಅಂತೇಳಿ ಸುನ್ನಿ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟರು. ಏನು ನಮ್ಮ ಗ್ರ್ಯಾಂಡ್ ಮುಫ್ತಿ ಅವರ ಸಮ್ಮುಖದಲ್ಲಿ, ಎಲ್ಲ ಧಾರ್ಮಿಕ ನಾಯಕರ ಸಮ್ಮುಖದಲ್ಲಿ, ಅವರೆಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಮಾತ್ರ ಹೇಳಲಿಕ್ಕೆ ಬಂದಿದ್ದೇನೆ. ಈ ಸರ್ಕಾರ ನಿಮ್ಮ ಪರವಾಗಿ ನಿಂತ್ಕೊಂಡಿದೆ, ನಿಂತ್ಕೊಳ್ತದೆ ಅಂತ ಹೇಳಲಿಕ್ಕೋಸ್ಕರ ನಾನು ಬಂದಿದ್ದೇನೆ. ಇದು ನಿಮ್ಮ ಸರ್ಕಾರ, ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನ ರಕ್ಷಣೆ ಮಾಡುವಂತ ಸರ್ಕಾರ. ಸಂವಿಧಾನವನ್ನ ಬದುಕಿಸಬೇಕು, ಸಂವಿಧಾನ ಉಳಿಸಬೇಕು, ಈ ದೇಶದ ರಾಷ್ಟ್ರ ಧ್ವಜವನ್ನ ಉಳಿಸಬೇಕು ಅಂತ ಹೇಳಿ ಇಟ್ಕೊಂಡಿರುವಂತ ಒಂದು ಸರ್ಕಾರ. ಇವತ್ತು ಎಲ್ಲ ಧರ್ಮಗಳನ್ನ, ನಮ್ಮ ಸೋದರ ಭಾವನೆಯನ್ನ ನೀವೇನು ಒಟ್ಟು ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಇವತ್ತು ನಿಮ್ಮ ಯುವ ಸಂಘಟನೆ ಏನಿದೆ, 30 ವರ್ಷ ತಮ್ಮ ದೊಡ್ಡ ಪ್ರಯತ್ನ. ಸಂಘಟನೆ ಅಷ್ಟು ಸುಲಭ ಅಲ್ಲ. ನಮ್ಗೆ ಅನೇಕ ರಾಜಕೀಯದ ಆಸೆಗಳು ನಮ್ಗೆಲ್ಲ ಇರ್ತದೆ, ಆದ್ರೆ ನಿಮ್ಗೆಲ್ಲ ನಿಮ್ಮ ಬದುಕು ಇವತ್ತು ಈ ದೇಶದಲ್ಲಿ ಹೊಸ ರಾಜಕಾರಣವನ್ನ ಕಳೆದ 10-12 ವರ್ಷದಿಂದ ನೀವು ನೋಡ್ತಾ ಇದ್ದೀರಿ. ಅವರ ಭಾವನೆ ಮೇಲೆ ರಾಜಕಾರಣ ಮಾಡಲಿಕ್ಕೆ ಒಂದು ಪಕ್ಷ ಹೊರಟಿದೆ. ನಾವು ನಿಮ್ಮ ಬದುಕಿನ ಮೇಲೆ ಬದಲಾವಣೆಯನ್ನ ಮಾಡಲಿಕ್ಕೆ, ನಿಮ್ಗೆ ಶಕ್ತಿಯನ್ನ ಕೊಡ್ಲಿಕ್ಕೆ ನಾವು ಹೊರಟಿದ್ದೇವೆ. ಅವರು ಭಾವನೆ ತುಂಬಿಸ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನನ್ನ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ನಾವು ಗಮನಿಸ್ತಾ ಇದ್ದೀವಿ, ಕಾಂಗ್ರೆಸ್ ಪದೇ ಪದೇ ಓಲೈಕೆ ರಾಜಕಾರಣವನ್ನ ಮಾಡುತ್ತೆ ಅನ್ನುವಂಥ ಮಾತುಗಳು ಪದೇ ಪದೇ ಕೇಳಿ ಬರ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತಹ ಘಟನೆ ನಡೆದಿರೋದು ಸುನ್ನಿ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಏನ್ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ? ಶರತ್, ನಾನು ಕೂಡ ಈಗ ಮಾತುಗಳನ್ನು ಕೇಳ್ಕೊಳ್ತಾ ಇದ್ದೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಬಿಜೆಪಿ ಭಾವನೆಗಳ ಮೇಲೆ ಒಂದು ರಾಜಕೀಯನ ಮಾಡುತ್ತೆ, ಕಾಂಗ್ರೆಸ್ ಬದುಕಿನ ಮೇಲೆ ರಾಜಕೀಯ ಮಾಡುತ್ತೆ ಅನ್ನುವಂಥದ್ದು. ಆದರೆ ಇಲ್ಲಿಯೂ ಕೂಡ ಓಲೈಕೆ ರಾಜಕಾರಣ. ಅಲ್ಲಿ ಏನು ಸುನ್ನಿ ಸಮಾವೇಶ ಏನು ಮಂಗಳೂರಿನಲ್ಲಿ ನಡೀತು, ಅಲ್ಲಿ ಸಾಕಷ್ಟು ಡಿಮಾಂಡ್ಗಳನ್ನು ಮುಸ್ಲಿಂ ಸಮುದಾಯದಿಂದ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರದ ಮೇಲೆ ಇಡಲಾಗಿದೆ. ಇವುಗಳನ್ನು ಈಡೇರಿಸ್ತಾ ಹೋದರೆ ಕಾಂಗ್ರೆಸ್ ಸರ್ಕಾರವೂ ಕೂಡ ಒಂದು ಭಾವನೆಗಳ ಮೇಲೆ, ಕೋಮುವಾದದ ಮೇಲೆ ಕೂಡ ಒಂದು ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಭಾವನೆ ಬರುತ್ತೆ. ಯಾಕಂದರೆ ಅವರು ಇಟ್ಟಿರ್ತಕ್ಕಂಥ ಡಿಮಾಂಡ್ಗಳು ಆಗಿದ್ದಾವೆ. ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಗಲಭೆಯ ಏನು ಆರೋಪಿಗಳೇನಿದ್ದಾರೆ ಅವರಲ್ಲಿ ಅಮಾಯಕರನ್ನ ಬಿಡಬೇಕು ಅನ್ನುವಂಥದ್ದು. ಈಗಾಗಲೇ ಏನು ಅವ್ರನ್ನ ಜೈಲಿಗೆ ಹಾಕಲಾಗಿದೆ, ಅದರಲ್ಲಿ ಅಮಾಯಕರು ಯಾರಿಲ್ಲ ಅನ್ನುವಂಥದ್ದು ಈಗಾಗಲೇ ಸ್ಪಷ್ಟವಾಗಿ ಬಿಜೆಪಿ ಸರ್ಕಾರದಲ್ಲಿ ನಿರ್ಧಾರ ಆಗಿರ್ತಕ್ಕಂಥದ್ದು. ಆದರೆ ಈಗ ಅವ್ರನ್ನ ಬಿಡಬೇಕು ಅನ್ನುವಂಥದ್ದು, ಮತ್ತು ಮಂಗಳೂರಲ್ಲಿ ಗೋಲಿಬಾರ್ ಆದಂಥ ಸಂದರ್ಭದಲ್ಲಿ ಯಾರೆಲ್ಲ ಆರೋಪಿತರಿದ್ದಾರೆ ಅವ್ರನ್ನೂ ಕೂಡ ಬಿಡಬೇಕು ಅನ್ನುವಂಥ ಒಂದಷ್ಟು ಡಿಮಾಂಡ್ಗಳಿದ್ದಾವೆ. ಮೀಸಲಾತಿ ಹೆಚ್ಚಳ ಮಾಡಬೇಕು ಅನ್ನುವಂಥ ಡಿಮಾಂಡ್ಗಳಿದ್ದಾವೆ. ಇವೆಲ್ಲವೂ ಕೂಡ ಒಂದಷ್ಟು ಡಿಮಾಂಡ್ ಇಡಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಆರೋಪಿಗಳು ಯಾರಿದ್ದಾರೆ ಅವ್ರುಗಳನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ಡಿಮಾಂಡನ್ನು ಇಟ್ಟಾಗ ಈಗ DCM ಅವರು ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಮುಂದೆ ಸರ್ಕಾರದಲ್ಲಿ ಈ ತರಹದಂಥ ಬೆಳವಣಿಗೆಗಳು ಬಂದಾಗ ಸಾಕಷ್ಟು ಆಕ್ರೋಶಗಳು ಹೊರಹಾಕತಕ್ಕಂಥದ್ದು. ಯಾಕಂದರೆ ಈ ಹಿಂದೆ ಕೂಡ ಒಂದಷ್ಟು ಕೇಸ್ಗಳನ್ನು ಬಿಡಬೇಕನ್ನುವಂಥ ನಿಟ್ಟಿನಲ್ಲಿ ಇದೆ. ಡಿ ಕೆ ಶಿವಕುಮಾರ್ ಅವರು ಹುಬ್ಬಳ್ಳಿ ಕೇಸ್ ಆಗಿರ್ಬೋದು, ಕೆಜೆಹಳ್ಳಿ ಡಿಜೆಹಳ್ಳಿ ಕೇಸ್ ಆಗಿರ್ಬೋದು, ಪತ್ರವನ್ನು ಬರೆದಿದ್ದರು. ಆಗಲೂ ಕೂಡ ಸಾಕಷ್ಟು ಸಂಚಲನ ಸೃಷ್ಟಿಯಾಗಿತ್ತು. ಈಗ ಮತ್ತೆ ಏನು ಡಿಮಾಂಡ್ ಬಂದಿರೋ ಕಾರಣಕ್ಕಾಗಿ ಸರ್ಕಾರ ಯಾವುದೇ ಹೆಜ್ಜೆಯನ್ನು ಇಟ್ಟರೂ ಕೂಡ ಅದು ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ ಅದು ಮತ್ತೊಂದು ಸಂದೇಶವನ್ನು ರವಾನೆ ಮಾಡುತ್ತೆ. ಇದು ಮತ್ತು ವಿರೋಧ ಪಕ್ಷಕ್ಕೆ ಆಹಾರವಾಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಯಾವ ಈ ಮುಸ್ಲಿಂ ಸಮುದಾಯ ಏನು ಡಿಮಾಂಡ್ ಇಟ್ಟಿದೆ ಅದನ್ನ ಯಾವ ರೀತಿಯಾಗಿ ಪರಿಶೀಲನೆ ಮಾಡುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ ಶರತ್. ಮತ್ತು ಅವ್ರುಗಳನ್ನು ಡಿಮಾಂಡ್ ಫುಲ್ಫಿಲ್ ಮಾಡ್ತಾರೆ ಅಥವಾ ಇದನ್ನು ಕೂಡ ವೋಟ್ ರಾಜಕೀಯವಾಗಿ ಬಳಸ್ಕೊಳ್ತಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಈದ್ ಮಿಲಾದ್ ಮೆರವಣಿಗೆ ವೇಳೆ ರಾಗಿಗುಡ್ಡದಲ್ಲಿ ಕಲ್ಲು ತೂರಾಟ ಆಯಿತು. ಆ ಸಂದರ್ಭದಲ್ಲಿ ಅಶಾಂತಿ
ನೆಲೆಸಿರುವಂಥದ್ದು. ಈಗ ಶಾಂತಿ ಮಾಡಬೇಕು ಅಂತ ಹೇಳಿದ್ರೆ ಶಾಶ್ವತವಾಗಿ ಶಾಂತಿ ನೆಲೆಸುವಂತೆ ಮಾಡುವಂಥ ನಿಟ್ಟಿನಲ್ಲಿ 60 ಜನರ ತಂಡವನ್ನು ರಚನೆ ಮಾಡಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿದೆ. ಹಾಗಾದ್ರೆ ಯಾರು ಮಾಡಿದ್ದು ಈ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ? ಇದರಿಂದ ಪ್ರಯೋಜನ ಆಗುತ್ತಾ? ನೋಡೋಣ ಈ 1 ಮಿನಿಟ್ ರಿಪೋರ್ಟ್ನಲ್ಲಿ. ಏನು ಕಳೆದ 3 ತಿಂಗಳ ಹಿಂದೆ ರಾಗಿಗೂಡದಲ್ಲಿ ಏನು ಶಾಂತಿ ಸೌಹಾರ್ದತೆ ಏನು ಹದಗೆಟ್ಟಿತ್ತು. ಏನು ಅಕ್ಟೋಬರ್ 1ರಂದು ಏನು ಈದ್ ಮಿಲಾದ್ ಗಲಾಟೆ ವೇಳೆಯಲ್ಲಿ ನಡೆದಿರುವಂತಹ ಮೆರವಣಿಗೆ ಗಲಾಟೆಯಲ್ಲಿ ಸಾಕಷ್ಟು ಶಾಂತಿ ಕದಡುವ ಕೆಲಸ ಆಗಿತ್ತು. ಅದ ನಂತರದಲ್ಲಿ ಪೊಲೀಸ್ ಇಲಾಖೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಏನು ಶಾಂತಿ ನೆಲೆಸುವ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿತ್ತು. ನಂತರದಲ್ಲಿ ಶಾಂತಿ ಸಭೆಯನ್ನು ಸಹ ಆಯೋಜನೆ ಮಾಡಿತ್ತು. ಏನು ಇವತ್ತು ಈ ಮತ್ತೆ ಶಾಂತಿ ಸೌಹಾರ್ದತೆ ಕಾಪಾಡುವ ನಿಟ್ಟಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರುವಂಥದ್ದು ನೀವು ದೃಶ್ಯಾವಳಿಗಳು ನೋಡ್ಬೋದು. ಏನು ರಾಗಿಗುಡ್ಡದ ಒಂದು ಕ್ರಿಕೆಟ್ ಮೈದಾನದಲ್ಲಿ ಪೊಲೀಸ್ ಹಾಗೂ ಪತ್ರಕರ್ತರು ಹಾಗೂ ರಾಗಿಗುಡ್ಡದ ಸಾರ್ವಜನಿಕರ ಜೊತೆಗೆ ಶಾಂತಿಯನ್ನು ನೆಲೆಸೋ ನಿಟ್ಟಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಏನು ಸೌಹಾರ್ದತಾ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರುವಂಥದ್ದು. ಸುಮಾರು 10 ತಂಡಗಳನ್ನು ಏನು 10 ತಂಡಗಳು ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತೆ. ಒಟ್ಟಾರೆಯಾಗಿ ಏನು 10 ಪಂದ್ಯಗಳು ಭಾಗವಹಿಸಿ ಶಾಂತಿ ನೆಲೆಸೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡು ಪೊಲೀಸರು ಮತ್ತೊಮ್ಮೆ ಶಾಂತಿ ನೆಲೆಸಲಿಲ್ಲ ರಾಗಿಗೂಡದಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಕ್ರಿಕೆಟ್ ಪಂದ್ಯಾವಳಿನೇ ಆಯೋಜನೆ ಮಾಡಿದರೆ. ಪ್ರಸನ್ನ ಚಿರಾಗ್ ಜೊತೆ ಭೀಮಾ ನಾಯ್ಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.